ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀನಿ. ತಿನ್ನೋ ಬೋಟಿಗೆ ಕೂಡ ಮ್ಯಾಚಿಂಗ್ ಮಾಡ್ಕೊತಾ ಇದ್ದೀನಿ. ಪವಿತ್ರ ಕ್ರಿಯೇಷನ್ ಅದೇ ಎಲೆಯದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸಖತ್ತಾಗಿರ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ನಾನು ಹೊರಟಿರೋದು ಮಂದಾರಗಿರಿ ಹಿಲ್ಸ್ಗೆ. ತುಂಬ ದಿನಗಳಿಂದ ಅಂದ್ಕೊತಾ ಇದ್ದೆ ಹೋಗಬೇಕು ಅಂತ ಹೇಳಿ, ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಪ್ಲಾನ್ ಮಾಡಿಬಿಟ್ಟೆ ಅಲ್ಲಿ ಹೋಗೋಣ ಅಂತ ಹೇಳಿ. ಇನ್ನು ಮೋಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಹಾಗೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡೆ. ಲೆಫ್ಟ್ ಸೈಡಲ್ಲಿ ನಮ್ಮ ಮನೆ ದೇವರು ಆಂಜನೇಯ. ಯಾರ್ಯಾರ ಮನೆ ದೇವರು ಪ್ಲೀಸ್ ಕಮೆಂಟ್ ಮಾಡಿ. ಇನ್ನು ಹೋಗ್ತಾ ದಾರಿಯಲ್ಲೇ ಬ್ಲೆಸ್ಸಿಂಗ್ ಅಂತೂ ಸಿಕ್ತು. ಇದಲ್ದೆ ಏನೋ ಒಂದು ರೆಕ್ಕೆ ತರ ಉದ್ದಗೆ ನಿಂತಿತ್ತು. ಇದೇನಂತ ನನ್ಗೂ ಗೊತ್ತಿಲ್ಲ, ಗೊತ್ತಿರೋರು ಪ್ಲೀಸ್ ಹೇಳಿ ಏನಂತ. ಗಾಡಿ ಓಡಿಸೋರು ಈ ರೋಡಲ್ಲಿ ಸ್ವಲ್ಪ ಹುಷಾರಪ್ಪ, ಬರೀ ಟ್ರಕ್ಗಳು ಲಾರಿಗಳೇ ಇರುತ್ತೆ. ಈ ಊರ ಹೆಸರು ಪಂಡಿತ್ತಳ್ಳಿ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ಅಂತೀರಾ? ಯಾಕಂದ್ರೆ ನೀವು ರೋಡ್ ಉದ್ದಕ್ಕೂ ಕಾಣ್ಬೋದು ಅರಳಿ ಮರಗಳನ್ನ. ಎಷ್ಟು ಚೆನ್ನಾಗಿ ಸೊಂಪಾಗಿ ಬೆಳ್ಕೊಂಡಿದಾವೆ ಅಂದ್ರೆ ನನಗೆ ನೋಡಿ ನಿಜವಾಗ್ಲೂ ಖುಷಿ ಆಯ್ತು. ನೀವು ಮರಗಳಲ್ಲೇ ವಿಶೇಷವಾಗಿ ಅರಳಿ ಮರ ತುಂಬಾ ಒಳ್ಳೇದಂತೆ. ಸೊ ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಸೊ ಈ ಒಂದು ಊರಲ್ಲಿ ಕಂಪ್ಲೀಟ್ ಆಗಿ ಅರಳಿ ಮರಗಳೇ ತುಂಬೋಗಿದೆ ಅಂತ ಹೇಳ್ಬೋದು. ರೋಡ್ ಉದ್ದಕ್ಕೂ ಕೂಡ ಕಾಣ್ತಾ ಹೋಗುತ್ತೆ ಅರಳಿ ಮರಗಳು. ನನಗೆ ನೋಡಿನೇ ಬಹಳ ಬಹಳ ಖುಷಿ ಆಯ್ತು. ಸೊ ಹಾಗಾಗಿ ಇದನ್ನ ಕ್ಯಾಪ್ಚರ್ ಮಾಡಿ ನಿಮ್ಗೆ ಹೇಳಲೇಬೇಕು ಅಂತ ಹೇಳ್ತಿರೋದು. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಮಂದಾರಗಿರಿ ಹಿಲ್ಸ್. ತುಂಬಾನೇ ಖುಷಿ ಆಯ್ತು ನೋಡಿದ ಕೂಡಲೇ. ಇವತ್ತು ಕಲ್ಪತರ ನಾಡು ತುಮಕೂರು ಅಂದ್ರೆ ನಮ್ಮೂರಲ್ಲಿರುವಂತಹ ಮಂದಾರಗಿರಿ ಹಿಲ್ಸ್ಗೆ ಬಂದಿದ್ದೀನಿ. ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ನಾನು ಇನ್ನೊಂದು ಸ್ವಲ್ಪ ದೂರದಲ್ಲಿ ಇದ್ದೀನಿ, ಹೋಗಿ ಹತ್ತಬೇಕು. ನೋಡೋಣ, ಆ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ದೀನಿ, ಹೇಗಿರುತ್ತೆ ಅಂತ ಹೇಳಿ. ಎಸ್, ಬನ್ನಿ. ಮೊದಲು ಎಂಟ್ರಿ ಆಗ್ತಾನೆ ವಿಶಾಲವಾದ ಜಾಗ ಇದೆ ನೋಡಿ, ಪಾರ್ಕಿಂಗ್ ಅಂತ ಹೇಳಿ. ಆರಾಮಾಗಿ ಪಾರ್ಕ್ ಮಾಡ್ಬೋದು, ಟೆನ್ಷನ್ ಇಲ್ಲದೆ. ನಾವು ಗಾಡಿ ಪಾರ್ಕ್ ಮಾಡಿ ಮೊದಲು ಹೋಗಿರುವಂತಹ ಪ್ಲೇಸ್ ಬಂದು ಈ ಒಂದು ಚಂದ್ರಪ್ರಭಾ ತೀರ್ಥಂಕರ ಪ್ರತಿಮೆ ಹತ್ರ. ಇಲ್ಲಿ 10 ರೂಪಾಯಿ ಟಿಕೆಟ್ ಇರುತ್ತೆ. 10 ರೂಪಾಯಿ ಟಿಕೆಟ್ನ ಇಸ್ಕೊಂಡು ಮೊದಲು ಒಳಗಡೆ ಎಂಟ್ರಿ ಕೊಡಬೇಕು. ನೋಡ್ತಾ ಇದ್ದೀರಾ ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇದು ಏಕಶಿಲಾ ಪ್ರತಿಮೆ, ಅಂದ್ರೆ ಒಂದೇ ಕಲ್ಲಿನಿಂದ ಕೆತ್ತಿರುವಂತಹ ಪ್ರತಿಮೆ ಇದು. ನಾವು ಹೋಗಿದ್ದ ದಿವಸ ಮಕ್ಕಳೆಲ್ಲ ಬಂದಿದ್ರು, ಏನ್ ಸಖತ್ತಾಗಿ ಆಟ ಆಡ್ತಿದ್ರು, ನೀವೇ ನೋಡಿ. ಅದರ ಪಕ್ಕದಲ್ಲಿರುವಂಥದ್ದೇ ಗುರುಮಂದಿರ. ಈ ಗುರುಮಂದಿರನೇ ಇಲ್ಲಿ ಹೈಲೈಟ್ ಪಾಯಿಂಟ್ ಅಂತ ಹೇಳ್ಬಹುದು. ಇದು ಮಂದಾರಗಿರಿ ಹಿಲ್ಸ್ನ ಪ್ರಮುಖ ಆಕರ್ಷಣೀಯ ಸ್ಥಳ ಅಂತ ಹೇಳ್ಬೋದು. ಅಲ್ಲದೆ 81 ಅಡಿ ಎತ್ತರ ಈ ಒಂದು ಗುರುಮಂದಿರ ಇದೆ. ಜೈನ ಆಚಾರ್ಯರಾದ ಶ್ರೀ ಶಾಂತಿ ಸಾಗರ್ ಅವರಿಗೆ ಇದನ್ನ ಸಮರ್ಪಣೆ ಮಾಡಿದ್ದಾರೆ. ಇದು ನವಿಲು ದೇವಸ್ಥಾನ ಅಥವಾ ಪಿಂಚಿ ಟೆಂಪಲ್ ಅಂತ ಸಹ ಇದನ್ನ ಕರೀತಾರೆ. ದಿಗಂಬರರು ಉಪಯೋಗಿಸ್ತಿದ್ದಂತಹ ನವಿಲುಗರಿ ಹಿಡಿಸೂಡಿಯ ತರ ಈ ಒಂದು ಗುರುಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಪ್ಲೇಸ್ ಎಲ್ಲರಿಗೂ ಇಷ್ಟ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದೇನಿದೆ ಗುರುಮಂದಿರದ ಒಳಗಿನ ಚಿತ್ರಗಳು. ಇದು ಜೈನ ಟೆಂಪಲ್ ಅಂತಾನೆ ಹೇಳ್ಬೋದು. ಇನ್ನು ಆಗ್ಲೇ ಹೇಳ್ತಾ ಇದ್ದೆ ನಾನು, ಈ ಒಂದು ಗುರುಮಂದಿರನ ಶ್ರೀ ಶಾಂತಿ ಸಾಗರ ಅಂದ್ರೆ ಜೈನ ಆಚಾರ್ಯರಾದ ಶ್ರೀ ಶಾಂತಿ ಸಾಗರ್ ಅವರಿಗೆ ಸಮರ್ಪಣೆಯನ್ನ ಮಾಡಿದ್ದಾರೆ. ಇದೇ ನೋಡಿ ಹಿಡಿಸೂಡಿ, ಅಂದ್ರೆ ಜೈನ ದಿಗಂಬರರು ಯೂಸ್ ಮಾಡ್ತಿರುವಂತಹ ಹಿಡಿಸೂಡಿ ಇದು. ಈ ಒಂದು ಹಿಡಿಸೂಡಿ ಆಕಾರದಲ್ಲಿ ಈ ಒಂದು ಗುರುಮಂದಿರವನ್ನ ಕಟ್ಟಿರುವಂತದ್ದು. ನಿಜವಾಗ್ಲೂ ಈ ಪ್ಲೇಸ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ಆರಾಮಾಗಿ ಶಾಂತಿ ನೆಮ್ಮದಿಯಿಂದ ಧ್ಯಾನ ಸಹ ಮಾಡಬಹುದು. ಗುರುಮಂದಿರದ ಮೇಲ್ಭಾಗದ ಚಿತ್ರ ಇದು. ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ ನೋಡಿ. ಇನ್ನು ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋಕೋಸ್ಕರ ಎಳ್ಳೀರು ಕುಡಿದ್ವಿ. ಗುರುಮಂದಿರದಿಂದ 100 ರಿಂದ 150 ಮೀಟರ್ ದೂರದಲ್ಲಿದೆ ಈ ಒಂದು ಮಂದಾರಗಿರಿ ಹಿಲ್ಸು.
ಇದಕ್ಕೆ 2 ತರ ಜಾಗ ಇದೆ. ಒಂದು ಈ ಒಂದು ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗೋದು. 2ನೇದು ಇದು ಹಿಂಬದಿಯಿಂದ ಸಹ ಹೋಗ್ಬೋದು. ಇದ್ರ ಹಿಂಬದಿಯಿಂದ ಹೋಗೋಕ್ಕೆ ಪರ್ಸನಲ್ ವೆಹಿಕಲ್ ಇದ್ರೆ ಪರ್ಸನಲ್ ವೆಹಿಕಲ್ ಇಂದನೂ ಹೋಗ್ಬೋದು ಅಥವಾ ಇಲ್ಲಿ ಆಟೋ ವ್ಯವಸ್ಥೆ ಕೂಡ ಇದೆ. ಆಟೋದಿಂದನೂ ಹೋಗ್ಬೋದು. ಇದು ನೋಡೋಕ್ಕೇನೋ ಈಸಿ ಅನ್ಸುತ್ತೆ. ಅಂದ್ರೆ ಮೆಟ್ಲಿದೆ ಆರಾಮಾಗಿ ಹತ್ತ್ ಬಿಡ್ಬೋದು ಅಂತ ಹೇಳಿ. ಸ್ವಲ್ಪ ಕಷ್ಟನೇ ಆಗುತ್ತೆ ಹತ್ತಕ್ಕೆ. ಬಟ್ ನೋಡಿದಷ್ಟು ಸುಲಭ ಏನಿಲ್ಲ. ಬಟ್ ಒಂದೊಳ್ಳೆ ಥ್ರಿಲ್ಲಿಂಗ್ ಆಗಿರುತ್ತೆ ಹತ್ತಬೇಕಾದ್ರೆ. 450 ಸ್ಟೆಪ್ಸ್ ಇದೆ ಆ ಒಂದು ಕಲ್ಪ ವೃಕ್ಷದ ಹತ್ರ ಹೋಗೋಕೆ. ಈ ಬೆಟ್ಟ ನೋಡಿದ ಕೂಡ್ಲೆ ಅಯ್ಯೋ 450 ಮೆಟ್ಲು ತಾನೇ ಹಿಂಗ್ ಹತ್ಬೋದು ಅಂತ ಅನ್ಸೋದು ಯಾಕಂದ್ರೆ ಅಲ್ಲೊಂದು ವೈಟ್ ಕಲರ್ ಪೇಂಟ್ ಹೊಡೆದಿದ್ದಾರಲ್ಲ ಅದೇನ್ ಅನ್ಸುತ್ತೆ ಅಂದ್ರೆ ಸ್ವಲ್ಪ ಹತ್ರ ತರ ಕಾಣುತ್ತೆ. ಸೊ ಈಸಿಯಾಗಿ ಹತ್ಬೋದು ಅಂತ ಇದೆ ಅದಕ್ಕೆಲ್ಲ ಇಲ್ಲಿ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು. ಅಂದ್ರೆ ಈಸಿಯಾಗಿ ಕಾಣೋಕೆ ಅಂದ್ರೆ ಬೇಗ ಹತ್ಬೋದು ಅಂತ ಹೇಳಿ ಅಂದ್ಕೊಂಡಿರೋರಿಗೆ ಹಂಗಂದ್ ಮಾತ್ರಕ್ಕೆ ಅಷ್ಟೊಂದು ಕಷ್ಟ ಏನು ಕೂಡ ಇಲ್ಲ, ಆರಾಮಾಗಿ ಹತ್ಬಹುದು. ಹಿಲ್ಸ್ಗೆ ಬಂದಿದ್ದೀವಿ. ಸೊ ಆದಷ್ಟು ಎಲ್ಲ ಮ್ಯಾಚಿಂಗ್ ಹಾಕೊಳಕ್ ಟ್ರೈ ಮಾಡಿದ್ದೀನಿ. ಎಲ್ಲರೂ ಯೂಶಲಿ ಏನಪ್ಪಾ ಡ್ರೆಸ್ ಮ್ಯಾಚಿಂಗ್ ಮಾಡ್ಕೊಳ್ತಾರೆ, ಸ್ಲಿಪ್ಪರ್ ಮ್ಯಾಚಿಂಗ್ ಮಾಡ್ಕೊಳ್ತಾರೆ, ಹೋಗ್ಲಿ ಗ್ಲಾಸು ಮ್ಯಾಚಿಂಗ್ ಮಾಡ್ಕೊಳ್ತಾರೆ. ನಾನು ನೋಡಿ ಹೂ ಮ್ಯಾಚಿಂಗ್ ಮಾಡ್ಕೊಂಡಿದ್ದೀನಿ, ಗ್ಲಾಸ್ ಮ್ಯಾಚಿಂಗ್ ಮಾಡ್ಕೊಂಡಿದ್ದೀನಿ, ಟಾಪ್ ಮ್ಯಾಚಿಂಗ್ ಮಾಡ್ಕೊಂಡಿದ್ದೀನಿ, ಹಾಗೆ ನಾನು ಕ್ಲಿಪ್ ಕೂಡ ಮ್ಯಾಚಿಂಗ್ ಮಾಡ್ಕೊಂಡಿದ್ದೀನಿ. ಅದು ಯಾಕೆ ತಿನ್ನೋ ಬೋಟಿಗೆ ಕೂಡ ಮ್ಯಾಚಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಈ ಬೋಟಿಗೆ ಎಲ್ಲರೂ ತಿಂದಿರ್ತೀರಲ್ಲ, ನನಗಂತೂ ಸಖತ್ ಇಷ್ಟ ಆಯಿತು ನೋಡಿದ ತಕ್ಷಣ. ನೈಸ್. ನಿನ್ನ ಹೆಸರೇನು? ರಾಹುಲ್. ಯಾವ ಊರು? ಬಿಜಾಪುರ. ಒಂದು ಬಿಜಾಪುರ. ನನ್ನ ಚಾನಲ್ ಪವಿತ್ರಾಸ್ ಕ್ರಿಯೇಷನ್ ಅಂತ ಇದೆ. ನಿಮ್ಮ ಊರವ್ರಿಗೆಲ್ಲ ಹೇಳ್ಬಿಟ್ಟು ನಾನು ಈ ಚಾನಲಲ್ಲಿ ಬರ್ತೀನಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಸರಿನಾ? ಆಯಿತು. ಯಾವ ಚಾನಲ್ ಬರ್ತೀಯ ಹೇಳು? ಯಾವ ಚಾನಲಲ್ಲಿ ಬರ್ತೀಯ ಹೇಳು? ಹೇಳು. ಪವಿತ್ರಾಸ್ ಕ್ರಿಯೇಷನ್. ಪವಿತ್ರಾಸ್ ಕ್ರಿಯೇಷನ್. ಪವಿತ್ರಾಸ್ ಕ್ರಿಯೇಷನ್ ಅದ್ರಲ್ಲಿ ಬರ್ತೀಯಾ ನೀನು? ಸಬ್ಸ್ಕ್ರೈಬ್ ಮಾಡಿಸ್ತೀಯ ಆಯ್ತಾ? ನೀನು ನಿಜವಾಗ್ಲೂ ಬರ್ತೀಯ, ನೀನು ಹಾಕ್ತೀನಿ. ಇವನ ಹೆಸರು ರಾಹುಲ ಅಂತ, ಬಿಜಾಪುರ ಕಡೆ ಹುಡುಗ, ಅಲ್ಲೇ ತುಮಕೂರಲ್ಲೇ ವಾಸ ಆಗಿರೋದು. ಈ ಒಂದು ಟ್ರಕ್ಕಿಂಗಿಗೆ ಒಳ್ಳೆ ಸಾಥ್ ಕೊಟ್ಟ ಅಂತಾನೆ ಹೇಳ್ಬೋದು. ಏನೇನೋ ವಿಷಯಗಳು ಹೇಳ್ತಾ ಇದ್ದ. ಅದೇ ಊರಿನ ಹುಡುಗ ಇವನು. ಅಲ್ಲೇ ಹಾಸ್ಟೆಲಲ್ಲಿ ಇದ್ದಾನಂತೆ. ಇಲ್ಲಿ ಡೈಲಿ ಹೇಗೆ ಜನ ಬರ್ತಾರೆ, ವೀಕೆಂಡ್ಸಲ್ಲಿ ಹಿಂಗೆ ಬರ್ತಾರೆ, ಸೊ ಇಲ್ಲಿ ಕೋತಿಗಳ ಕಾಟ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದ. ಬಟ್ ತುಂಬ ಖುಷಿ ಆಯಿತು ಅವನ ಜೊತೆ ಕೂಡ ಮಾತಾಡಿ. ಅವನು ಹೇಳ್ತಾ ಇದ್ದ ಅಕ್ಕ ಮಿಸ್ ಮಾಡಿಬಿಡ ನನ್ನ ಹಾಕೋದು ಅಂತ ಹೇಳಿ. ಸೊ ಅವ್ನ ಕ್ಲಿಪ್ಪಿಂಗು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಇನ್ನು ಈ ಹಿಲ್ಸ್ ಮೇಲೆ ಬಂದಾದ್ಮೇಲೆ ಒಂದು ಸ್ವರ್ಗದ ರೀತಿ ನಾವು ಅಂದರೆ ಭಾಸ ಆಗುತ್ತೆ, ಒಂದು ಫೀಲ್ ಮಾಡ್ಕೊಳ್ತೀವಿ. ಅಂದರೆ ಆ ಇಡೀ ಊರೆಲ್ಲ ಅಂದರೆ ಕಣ್ತುಂಬ ನಾವು ನೋಡಬಹುದು ಮೇಲಿಂದ. ಒಂದು ಗ್ರೀನರಿ, ಸುತ್ತು ಬೆಟ್ಟಗಳು, ಹೇಳಿ ಕೇಳಿ ತುಮಕೂರು ಕಲ್ಪತರ ನಾಡು, ಅಂದರೆ ಬೆಟ್ಟಗಳ ಬೀಡು ಅಂತಲೇ ಹೇಳ್ಬೋದು, ಇನ್ನು ಬೆಟ್ಟಗಳ ನಾಡು ಅಂತಲೇ ಹೇಳ್ಬೋದು. ಈ ಒಂದು ತುಮಕೂರಲ್ಲಿ ಸುತ್ತಮುತ್ತ ಬೆಟ್ಟಗಳೇ ಆವರಿಸಿದೆ. ಅದರಲ್ಲಿ ಕೂಡ ಈ ಒಂದು ಮಂದಾರಗಿರಿ ಹಿಲ್ಸ್ ಬೆಟ್ಟನೂ ತುಂಬಾ ಚೆನ್ನಾಗಿದೆ. ಅಯ್ಯೋ 3 ಅವರ್ 4 ಅವರ್ ಟ್ರಾವೆಲಿಂಗ್ ಯಾರು ಮಾಡ್ತಾರೆ ಅನ್ನೋ ಅಷ್ಟು ಟೆನ್ಷನ್ ಇರಲ್ಲ. ಜಸ್ಟ್ 1 ಅವರಲ್ಲಿ ಅದು ಹೈವೇ, ಒಳ್ಳೆ ಹೈವೇ ರೋಡು. 1 ಅವರಲ್ಲೆಲ್ಲ ನಾವು ರೀಚ್ ಆಗ್ಬಿಡ್ಬೋದು. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಒಂದಿನಾನ ಕಣ್ಣು ಮುಚ್ಕೊಂಡು ಸ್ಪೆಂಡ್ ಮಾಡ್ಬೋದು ಒಂದು ಪ್ಲೇಸ್ನ. ನೋಡ್ತಾ ಇದ್ದೀರಾ, ಇನ್ನು ಮೇಲೆ ಹತ್ಕೊಂಡು ಹೋದ ತಕ್ಷಣನೇ ಇಲ್ಲೊಂದು ಕಲ್ಪವೃಕ್ಷ ಕಾಣಿಸ್ತಾ ಇದೆ. ಇದು ಅದೇ ಬೋಧಿ ವೃಕ್ಷ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ವೃಕ್ಷ. ಬಟ್ ಇದು ನ್ಯಾಚುರಲ್ ಅಲ್ಲ, ಆರ್ಟಿಫಿಷಿಯಲ್ಲು. ಅವರೇ ಒಂದು ಮ್ಯಾನ್ ಬಿಲ್ಡ್ ಮರ ಅಂತ ಹೇಳ್ಬೋದು. ಇನ್ನು ಆಗಷ್ಟೇ ಅಂದರೆ ಇನ್ನು ಇವಾಗನೇ ಅಂದರೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ರೆಡಿ ಮಾಡೋಕೆ. ಕೆಲವೊಂದು ತಲೆಗಳೇ ಇರಲಿಲ್ಲ ಅಲ್ಲಿ. ಏನು ವೃಕ್ಷದ ಕೆಳಗಡೆ ಬೊಂಬೆಗಳಿದೆ, ಅಲ್ಲಿ ಎಷ್ಟೊಂದು ಬೊಂಬೆಗಳಿಗೆ ತಲೆನೇ ಇಲ್ಲ ಅಂದರೆ. ಸೊ ಇವಾಗಲೇ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಒಂದು 360 ಡಿಗ್ರಿ ಸರ್ಕಲ್, ಅಂದರೆ ಇದು ರೌಂಡ್ ಶೇಪಲ್ಲಿದೆ. ಆ ರೌಂಡ್ ಶೇಪಲ್ಲಿ 4 ಕಡೆನೂ ಸೇಮ್ ಇದೇ ಥರದ್ದು ವಿಗ್ರಹಗಳನ್ನ ಕೂರಿಸಿದ್ದಾರೆ. ಎಲ್ಲಿ ಕೂಡ ಫ್ರಂಟ್ ಟು ಬ್ಯಾಕ್ ಅನ್ಸಲ್ಲ, 4 ಕಡೆನೂ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ಥರ 4 ಕಡೆನೂ ಇದೇ ಥರ ಕಾಣುತ್ತೆ. ಈ ದೇವಸ್ಥಾನದ ಮೇಲ್ಗಡೆನೆ 4 ಜೈನ ಟೆಂಪಲ್ಸ್ಗಳಿದೆ, ಅದನ್ನು ಕೂಡ ನೋಡ್ಬೋದು. ಇದು ಹಿಂದೆನೇ ಮೈದಾಳ ಕೆರೆ ಸಹ ಇದೆ. ಪುರಾತನ ಕಾಲದ ದೇವಸ್ಥಾನಗಳೇ ಅಂತ ಹೇಳ್ಬೋದು. 4 ದೇವಸ್ಥಾನ ಇದೆ. ಇದು ಈ ಪ್ರಸಾದನಾ? ಮತ್ತೆ
ಆ ಬೆಟ್ಟದ ಹಿಂದೆನೇ ಮೈದಾಳ ಕೆರೆ ಇದೆ. ಮೈದಾಳ ಕೆರೆ ನೋಡಿ ಎಷ್ಟೊಂದು ನೀರಿದೆ, ತುಂಬಿದೆ ಅಂತಾನೆ ಹೇಳ್ಬೋದು. ಇನ್ನು ಬ್ಯಾಕ್ ಸೈಡ್ ಇಂದಾನು ಒಂದು ರೋಡ್ ಇದೆ ಅಂತ ಹೇಳಿದ್ರಲ್ಲ, ಸೊ ನೀವು ಒಂದ್ ವೇಳೆ ಹಿಂದ್ಗಡೆ ಅಂತ ಬಂದ್ರೆ ಈ ಒಂದು ಪ್ಲೇಸ್ಗೆ ಕನೆಕ್ಟ್ ಆಗ್ತೀರಾ. ಇಲ್ಲಿ ಒಂದ್ ಸ್ವಲ್ಪ ಮೆಟ್ಲಿದೆ, ಆರಾಮಾಗಿ ಮೇಲೆತ್ಕೊಂಡು ದೇವಸ್ಥಾನ ಒಳಗಡೆನೆ ಬಂದ್ಬಿಡ್ಬೋದು. ನಾನಂತೂ ಸಂಪೂರ್ಣವಾಗಿ ಎಂಜಾಯ್ ಮಾಡಿದೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಪ್ಲೇಸಲ್ಲಿ ಹಿಲ್ಸ್ ಇದೆ. ಸೊ ಒಂದು ಅಂದ್ರೆ ಗುರುಮಂದಿರ ಇದೆ. ಸೊ ಏಕಶಿಲಾ ಪ್ರತಿಮೆನ ನೋಡಿದ್ವಿ. ಈ ಕಡೆ ಮೈದಾಳ ಕೆರೆ ನೋಡ್ತಾ ಇದ್ದೀನಿ. ಒಂದಲ್ಲ ಎರಡಲ್ಲ ಅಂದ್ರೆ 4 ದೇವಸ್ಥಾನ ಇದೆ. ಅಲ್ಲೇ ಮ್ಯಾನ್ ಬಿಲ್ಡ್ ಒಂದು ಕಲ್ಪವೃಕ್ಷ ಏನಿದೆ ಅದು ಕೂಡ ಅಷ್ಟೇನೆ. ಅಂದ್ರೆ ಜೈನ ಟೆಂಪಲ್ಲು ತುಂಬಾನೇ ಚೆನ್ನಾಗಿದೆ. ಸೊ ಒಂದಲ್ಲ ಎರಡಲ್ಲ ಸುಮಾರು ಪ್ಲೇಸಸ್ ಇದೆ ಇಲ್ಲಿ ನೋಡೋಕೆ. ಜೊತೆಯಲ್ಲಿ ಕ್ಲೈಮೇಟು ಮತ್ತೆ ವ್ಯೂ ಎಲ್ಲಾನು ಅದ್ಭುತ ಅಂತ. ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಒಂದ್ ವೇಳೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಬಾಯ್.